ಹೇಗಿರುತ್ತೆ ಒಬ್ಬ ವ್ಯಕ್ತಿ ಸೂಟ್ ಕೇಸ್ ಅನ್ನು ತಗೊಂಡು ಓಡ್ತಿರ್ತಾನೆ, ಅದನ್ನ ಕಿತ್ಕೊಳ್ಳೋದಕ್ಕೆ ಅವನ ಹಿಂದೆ 100 ಜನ ಬರ್ತಿದ್ರೆ ಅಂತದ್ದೇ ಒಂದು ಆಕ್ಷನ್ ಅಡ್ವೆಂಚರ್ ಮೂವಿನೇ ನಾವು ಇವತ್ತು ನೋಡ್ತಿರೋದು. ಈ ಮೂವಿ ನಿಮ್ಗೆ ಎಲ್ಲೂ ಕೂಡ ಡಿಸಪಾಯಿಂಟ್ ಮಾಡೋದಿಲ್ಲ, ಅಷ್ಟೊಂದು ಥ್ರಿಲ್ಲಿಂಗ್ ಆಗಿದೆ. ಅಂದಂಗೆ ಈ ಮೂವಿ ಹೆಸರು ಬುಲೆಟ್ ಟ್ರೈನ್ ಅಂತ. ಕತೆ ಶುರುವಾದಾಗ ನಮ್ಗೆ ಯೂಚಿ ಅನ್ನೋ ಒಬ್ಬ ವ್ಯಕ್ತಿನ ತೋರಿಸ್ತಾರೆ. ಇವನ ಮಗನ್ನ ಯಾರೋ ಬಿಲ್ಡಿಂಗ್ ನ ಮೇಲಿಂದ ತಳ್ಳಿ ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟಿರ್ತಾರೆ. ಆ ರೀತಿ ಯಾರು ಮಾಡಿದ್ರು ಅಂತ ಮಾತ್ರ ಇವನಿಗೆ ಅರ್ಥ ಆಗ್ತಿರೋದಿಲ್ಲ. ಅದೇ ಸಮಯಕ್ಕೆ ಇಲ್ಲಿಗೆ ಯೂಚಿ ತಂದೆ ಕೂಡ ಬರ್ತಾರೆ. ಎಲ್ಲರೂ ಇವರನ್ನ ದ ಎಲ್ಡರ್ ಅಂತ ಕರೀತಾರೆ. ನಿನ್ನ ಫ್ಯಾಮಿಲಿನ ಕಾಪಾಡುವಂತ ಜವಾಬ್ದಾರಿ ನಿಂದು. ಯಾರೋ ಬಂದು ನಿನ್ನ ಮಗನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಡೋವರೆಗೂ ನೀನ್ ಎಲ್ಲಿಗೆ ಹೋಗಿದೆ ಅಂತ ಯೂಚಿಗೆ ಬೈತಾರೆ. ಇದರಿಂದ ಇವನಿಗೆ ಇವನ ಮಗನ್ನ ಇಂಥ ಪರಿಸ್ಥಿತಿಗೆ ತಂದಿರುವಂತ ಜನರ ಮೇಲೆ ತುಂಬಾನೇ ಕೋಪ ಬಂದ್ಬಿಡುತ್ತೆ. ನಂತರ ನಮ್ಗೆ ಜಪಾನ್ನ ಟೋಕಿಯೋದ ಗಲ್ಲಿಲಿ ನಡ್ಕೊಂಡು ಹೋಗ್ತಿರುವಂತ ಒಬ್ಬ ವ್ಯಕ್ತಿನ ತೋರಿಸ್ತಾರೆ. ಇವನೊಬ್ಬ ಕಾಂಟ್ರಾಕ್ಟ್ ಕಿಲ್ಲರ್. ಅದೇ ಸಮಯಕ್ಕೆ ಇವನ ಬಾಸ್ ಆಗಿರುವಂತ ಮಾರಿಯಾ ಕಾಲ್ ಮಾಡಿ ಅವನಿಗೆ ಹೇಳ್ತಾರೆ, ಕಾರ್ವಾರ್ಗೋಸ್ಕರ ಒಂದು ಕೆಲಸ ಬಂದಿತ್ತು, ಆದ್ರೆ ಅವನಿಗೆ ಹುಷಾರಿಲ್ಲ, ಅವನ ಕೆಲಸನ ನೀನ್ ಮಾಡ್ಬೇಕು ಅಂತ. ಅದಕ್ಕೆ ಇವನು ಕೂಡ ಸರಿ ಅಂತ ಒಪ್ಕೋತಾನೆ. ಕೆಲಸ ಏನು ಅಂತಂದ್ರೆ ಟೋಕಿಯೋ ಇಂದ ಕ್ಯೋಟೋ ಸಿಟಿಗೆ ಹೋಗ್ತಿರುವಂತ ಬುಲೆಟ್ ಟ್ರೈನ್ ನ ಒಳಗಡೆ ಹೋಗಿ ಆ ಟ್ರೈನ್ ನಲ್ಲಿರುವಂತ ಒಂದು ಸೂಟ್ ಕೇಸ್ ಅನ್ನ ಕತ್ಕೊಂಡು ಬರೋದು. ಇಲ್ಲಿ ಮಾರಿಯಾ ಇವನಿಗೆ ಈ ಮಿಷನ್ ಗೋಸ್ಕರ ಲೇಡಿ ಬಗ್ ಅಂತ ಹೆಸರಿಡ್ತಾಳೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಈ ಮೂವಿಲಿ ನಮ್ಗೆ ಯಾರ ಹೆಸರನ್ನು ಕೂಡ ಸರಿಯಾಗಿ ಹೇಳೋದೇ ಇಲ್ಲ. ಈ ತರ ಪೆಟ್ ನೇಮ್ ಗಳಿಂದಾನೇ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ. ನಂತರ ಇವನ ಕೆಲಸಕ್ಕೆ ಬೇಕಾಗಿರುವಂತ ವಸ್ತುಗಳನ್ನೆಲ್ಲ ತಗೋತಾನೆ, ಆದ್ರೆ ಗನ್ನನ್ನ ಮಾತ್ರ ತಗೊಳ್ಳೋದಿಲ್ಲ. ಯಾಕೆಂತಂದ್ರೆ ಇವನಿಗೆ ಈಗೀಗ ಯಾರನ್ನು ಸಾಯಿಸೋದಕ್ಕೆ ಇಷ್ಟ ಆಗ್ತಿರೋದಿಲ್ಲ. ಈ ಕಡೆ ನಮ್ಗೆ ಯೂಚಿನ ತೋರಿಸ್ತಾರೆ. ಇವನು ಕೂಡ ಅದೇ ಕ್ಯೋಟೋ ಸಿಟಿಗೆ ಹೋಗ್ತಿರುವಂತ ಬುಲೆಟ್ ಟ್ರೈನ್ ಅನ್ನ ಹತ್ತುತ್ತಾನೆ. ನಂತರ ಲೇಡಿ ಬಗ್ ಕೂಡ ಟ್ರೈನ್ ಒಳಗಡೆ ಬರ್ತಾನೆ. ಟ್ರೈನ್ ಸ್ಟಾರ್ಟ್ ಆಗಿ ಕ್ಯೋಟೋ ಸಿಟಿ ಕಡೆಗೆ ಹೋಗೋದಕ್ಕೆ ಶುರು ಮಾಡುತ್ತೆ. ಇದಾದ್ಮೇಲೆ ಇದೇ ಟ್ರೈನ್ ನಲ್ಲಿ ನಮ್ಗೆ ಟ್ಯಾಂಜರಿನ್ ಹಾಗೆ ಲೆಮನ್ ಅನ್ನೋ ಇಬ್ರು ವ್ಯಕ್ತಿಗಳನ್ನು ಕೂಡ ತೋರಿಸ್ತಾರೆ. ಈ ಕಡೆ ಲೇಡಿ ಬಗ್ ಟಿಕೆಟ್ ಅನ್ನ ತಗೊಳ್ಳದೆ ಟ್ರೈನ್ ಅನ್ನ ಹತ್ಬಿಟ್ಟಿರ್ತಾನೆ. ಆದ್ರಿಂದ ಟಿಸಿ ಆಫೀಸರ್ ಬಂದು ನೀವು ನೆಕ್ಸ್ಟ್ ಸ್ಟಾಪ್ ಅಲ್ಲಿ ಇಳ್ಕೋಬೇಕು ಅಂತ ಹೇಳ್ತಾರೆ. ನಂತರ ನಮ್ಗೆ ಗೊತ್ತಾಗುತ್ತೆ ಯೂಚಿ ಯಾಕೆ ಟ್ರೈನ್ ನ ಒಳಗಡೆ ಬಂದಿದ್ದಾನೆ ಅಂತ. ಯಾಕೆಂತಂದ್ರೆ ಇವನ ಮಗನ್ನ ಬಿಲ್ಡಿಂಗ್ ನ ಮೇಲಿಂದ ತಳ್ಳಿರವರು ಕಾಂಟ್ಯಾಕ್ಟ್ ಮಾಡಿ ಹೇಳಿರ್ತಾರೆ, ಇದೇ ಟ್ರೈನ್ ನಲ್ಲಿ B4 ಸೀಟ್ ಅಲ್ಲಿ ಕೂತಿರ್ತೀನಿ ಬಾ ಅಂತ. ಇವನು ಅಲ್ಲಿ ಬಂದು ನೋಡಿದ್ರೆ ಒಂದು ಸಣ್ಣ ಹುಡುಗಿ ಇರ್ತಾಳೆ. ಅವಳು ಇವನಿಗೆ ಶಾಕ್ ಅನ್ನ ಕೊಟ್ಬಿಡ್ತಾಳೆ. ಈ ಕಡೆ ಮಾರಿಯಾ ಕಾಲ್ ಮಾಡಿ ಲೇಡಿ ಬಗ್ಗೆ ಹೇಳ್ತಿರ್ತಾಳೆ, ಆ ಸೂಟ್ ಕೇಸ್ ನ ಮೇಲೆ ಟ್ರೈನ್ ಸ್ಟಿಕ್ಕರ್ ಇದೆ, ಹಾಗೆ ಅದ್ರೊಳಗಡೆ ತುಂಬಾ ದುಡ್ಡಿದೆ ಅಂತ. ಆದ್ರಿಂದ ಇವನು ಕೂಡ ಲಗೇಜ್ ಕಂಪಾರ್ಟ್ಮೆಂಟ್ ಗೆ ಬಂದು ಕೊನೆಗೂ ಆ ಸೂಟ್ ಕೇಸ್ ಅನ್ನ ಹುಡುಕೇ ಬಿಡ್ತಾನೆ. ಈ ಕಡೆ ಸೀನ್ ಟ್ಯಾಂಜರಿನ್ ಹಾಗೆ ಲೆಮನ್ ಕಡೆಗೆ ಶಿಫ್ಟ್ ಆದಾಗ ನಮ್ಗೆ ಗೊತ್ತಾಗುತ್ತೆ ಜಪಾನ್ ನ ತುಂಬಾ ದೊಡ್ಡ ಗ್ಯಾಂಗ್ಸ್ಟರ್ ಆಗಿರುವಂತ ವೈಟ್ ಡೆತ್ ನ ಮಗ ಕೂಡ ಇವ್ರ ಜೊತೆ ಇದಾನೆ ಅಂತ. ಆಕ್ಚುಲಿ ವೈಟ್ ಡೆತ್ ಮಗನ್ನ ಯಾರೋ ಕಿಡ್ನಾಪ್ ಮಾಡ್ಬಿಟ್ಟಿದ್ರು. ಲೆಮನ್ ಹಾಗೆ ಟ್ಯಾಂಜರಿನ್ ಅವರೆಲ್ಲರಿಂದ ವೈಟ್ ಡೆತ್ ಮಗನ್ನ ಕಾಪಾಡಿ ವೈಟ್ ಡೆತ್ ಹತ್ರ ಕರ್ಕೊಂಡು ಹೋಗ್ತಿರ್ತಾರೆ. ಹೇಳ್ಬೇಕು ಅಂತಂದ್ರೆ ಟ್ಯಾಂಜರಿನ್ ಹಾಗೆ ಲೆಮನ್ ಇಬ್ರು ಕೂಡ ಪ್ರೊಫೆಷನಲ್ ಕಾಂಟ್ರಾಕ್ಟ್ ಕಿಲ್ಲರ್ಸ್ ಗಳು. ಇಲ್ಲಿ ನಮ್ಗೆ ಮತ್ತೊಂದು ವಿಷಯನೂ ಕೂಡ ಗೊತ್ತಾಗುತ್ತೆ. ಲೆಮನ್ ಗೆ ಥಾಮಸ್ ದ ಟ್ರೈನ್ ಇಂಜಿನ್ ಕಾರ್ಟೂನ್ ಅಂದ್ರೆ ತುಂಬಾನೇ ಇಷ್ಟ ಅಂತ. ನಂತರ ನಮ್ಗೆ ತೋರಿಸ್ತಾ ಹೋಗ್ತಾರೆ ಹೇಗೆ ಇವರು ಕಿಡ್ನಾಪರ್ಸ್ ಗಳ ಜೊತೆ ಫೈಟ್ ಮಾಡಿ ವೈಟ್ ಡೆತ್ ಮಗನ್ನ ಕಾಪಾಡಿ ಕರ್ಕೊಂಡ್ ಬಂದ್ರು ಅಂತ. ಸ್ವಲ್ಪನೂ ಕೂಡ ಕರುಣೆ ಇಲ್ದಂಗೆ ಎಷ್ಟೋ ಜನರನ್ನ ಇವರು ಸಾಯಿಸಿ ಬಂದಿರ್ತಾರೆ. ಅಷ್ಟೆಲ್ಲ ಈ ಕಡೆ ಲೇಡಿ ಬಗ್ ಆ ಸೂಟ್ ಕೇಸ್ ಅನ್ನ ಕತ್ಕೊಂಡು ಹೋಗ್ತಿರ್ತಾನೆ. ಆಗ್ಲೇ ನಮ್ಗೆ ಗೊತ್ತಾಗೋದು ಈ ಸೂಟ್ ಕೇಸ್ ಬೇರೆ ಯಾರ್ದು ಅಲ್ಲ, ಟ್ಯಾಂಜರಿನ್ ಹಾಗೆ ಲೆಮನ್ ಗೆ ಸೇರಿರೋದು ಅಂತ. ಆದ್ರೆ ಈಗ ಸೂಟ್ ಕೇಸ್ ಅನ್ನ ಯಾರು ಕತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ ಇವರಿಗೆ ಗೊತ್ತಾಗಿ ತುಂಬಾನೇ ಟೆನ್ಷನ್ ಮಾಡ್ಕೊಬಿಡ್ತಾರೆ. ಈ ಕಡೆ ಲೇಡಿ ಬಗ್ ಸೂಟ್ ಕೇಸ್ ಅನ್ನ ಕತ್ಕೊಂಡು ಇನ್ನೇನು ಟ್ರೈನ್ ಇಂದ ಇಳಿಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಇದ್ದಕ್ಕಿದ್ದಂಗೆನೆ ಒಬ್ಬ ವ್ಯಕ್ತಿ ಬಂದು ಇವನ್ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾನೆ. ಆಗ್ಲಿ ಯೂಚಿಗೆ ಒಬ್ಳು ಹುಡುಗಿ ಕರೆಂಟ್ ಶಾಕ್ ಅನ್ನ ಕೊಟ್ಲಲ್ಲ, ಇವಳು ಬೇರೆ ಯಾರು ಅಲ್ಲ, ಇವಳೇ ಇವನ ಮಗನ್ನ ಬಿಲ್ಡಿಂಗ್ ನ ಮೇಲಿಂದ ತಳ್ಳಿದಿದ್ದು. ಸರಿ ಅಂತ ಇವಳು ಒಂದು ಗನ್ ಅನ್ನ ಸೆಟಪ್ ಮಾಡಿ ಯೂಚಿ ಮುಂದೆನೆ ಇಡ್ತಾಳೆ. ಅದಕ್ಕೆ ಇವನು ಅಟ್ಯಾಕ್ ಮಾಡೋದಕ್ಕೆ ನೋಡಿದಾಗ ಇವಳು ಕೂಡ ಹೇಳ್ತಾಳೆ, ನೀನೇನಾದ್ರೂ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರೆ ನಿನ್ನ ಮಗ ಇರುವಂತ ಹಾಸ್ಪಿಟಲ್ ನಲ್ಲಿ ನನ್ನ ಕಡೆಯ ಒಬ್ಬ ವ್ಯಕ್ತಿ ಇದ್ದಾನೆ, ಅವನು ನಿನ್ ಮಗನ್ನ ಸಾಯಿಸ್ಬಿಡ್ತಾನೆ ಅಂತ. ಇದರಿಂದ ಇವನ ಎರಡೂ ಕೈಗಳನ್ನ ಕಟ್ಟಾಕೋ ರೀತಿ ಆಗ್ಬಿಡುತ್ತೆ. ಈ ಕಡೆ ಇವರಿಬ್ರಂತೂ ತುಂಬಾನೇ ಟೆನ್ಷನ್ ಮಾಡ್ಕೊಬಿಟ್ಟಿರ್ತಾರೆ. ಯಾಕೆಂತಂದ್ರೆ ಕಳ್ತನ ಆಗಿರುವಂತ ಸೂಟ್ ಕೇಸ್ ಕೂಡ ವೈಟ್ ಡೆತ್ ಗೆ ಸೇರಿರೋದು. ಆಗ ಇವರಿಬ್ರು ವೈಟ್ ಡೆತ್ ನ ಹಿಸ್ಟರಿ ಬಗ್ಗೆ ನಮ್ಗೆ ಹೇಳ್ತಾ ಹೋಗ್ತಾರೆ. ತುಂಬಾ ವರ್ಷಗಳ ಹಿಂದೆ ಜಪಾನ್ ನಲ್ಲಿ ಮೆನಿಗೇಶಿ ಅನ್ನೋ ಒಬ್ಬ ದೊಡ್ಡ ಗ್ಯಾಂಗ್ಸ್ಟರ್ ಇದ್ದ. ಆಗ ಇದ್ದಕ್ಕಿದ್ದಂಗೆ ಒಂದು ದಿನ ರಷ್ಯಾದ ಕ್ರಿಮಿನಲ್ ಹಾಗೆ ಫೈಟರ್ ಆಗಿದ್ದಂತ ವೈಟ್ ಡೆತ್ ಮೆನಿಗೇಶಿ ಗ್ಯಾಂಗ್ ಅನ್ನ ಸೇರ್ಕೊಳ್ಳೋದಕ್ಕೆ ಅಂತ ಬಂದ. ಆದ್ರೆ ಮೆನಿಗೇಶಿ ಕಡೆ ಜನರು ಇವನಿಗೆ ತುಂಬಾನೇ ಹೇಳಿರ್ತಾರೆ ಆ ವೈಟ್ ಡೆತ್ ನ ನಂಬೇಡಿ ಅಂತ. ಆದ್ರೂ ಕೂಡ ಇವನು ವೈಟ್ ಡೆತ್ ನ ತನ್ನ ಜೊತೆನೆ ಗ್ಯಾಂಗ್ ನಲ್ಲಿ ಸೇರಿಸ್ಕೊಬಿಟ್ಟ. ಇದರ ಪರಿಣಾಮವಾಗಿ ಮೆನಿಗೇಶಿ ಹಾಗೆ ಅವನ ಜನರಿಗೆ ಮೋಸ ಮಾಡಿ ಅವರೆಲ್ಲರನ್ನು ಸಾಯಿಸಿ ಇಡೀ ಜಪಾನ್ಗೆ ದೊಡ್ಡ ಗ್ಯಾಂಗ್ಸ್ಟರ್ ಆಗಿ ಬೆಳೀತಾ ಹೋದ. ಅಷ್ಟೇ ಅಲ್ಲದೆ ಇತ್ತೀಚೆಗಂತೂ ಅವನ ಹೆಂಡತಿನೇ ಯಾರೋ ಸಾಯಿಸ್ಬಿಟ್ರು. ಈಗ ನಾವೇನಾದ್ರೂ ಕಳ್ತನ ಆಗಿರುವಂತ ಸೂಟ್ ಕೇಸನ್ನ ಎತ್ಕೊಂಡು ಹೋಗಿ ಅವನಿಗೆ ಕೊಟ್ಟಿಲ್ಲ ಅಂತಂದ್ರೆ ಇದೇ ಕೋಪದಲ್ಲಿ ನಮ್ಮನ್ನು ಕೂಡ ಸಾಯಿಸ್ಬಿಡ್ತಾನೆ ಅಂತ ಇವರಿಬ್ರು ಮಾತಾಡ್ಕೊತಿರ್ತಾರೆ. ಈ ಕಡೆ ನಮ್ಗೆ ಗೊತ್ತಾಗುತ್ತೆ ಹುಡುಗಿ ಹೆಸರು ದ ಪ್ರಿನ್ಸ್ ಅಂತ. ಇವಳು ಯೂಚಿಗೆ ಹೇಳ್ತಾ ಹೋಗ್ತಾಳೆ, ನೀನು 2 ದಿನದ ಹಿಂದೆ ಒಂದು ಸೂಟ್ ಕೇಸ್ ಅನ್ನ ಡೆಲಿವರ್ ಮಾಡ್ದಲ್ಲ, ಅದು ವೈಟ್ ಡೆತ್ ಗೆ ಸೇರಿರೋದು. ನಾನು ವೈಟ್ ಡೆತ್ ನ ಸಾಯಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ, ಅದಕ್ಕೆ ನೀನು ಸಹಾಯ ಮಾಡ್ಬೇಕು ಅಂತ. ಅಂದ್ರೆ ಯೂಚಿ ಟ್ರೈನ್ ಗೆ ಬರೋ ರೀತಿ ಮಾಡೋದಕ್ಕೆ ಅಂತಾನೆ ಇವಳು ಯೂಚಿ ಮಗನನ್ನ ಬಿಲ್ಡಿಂಗ್ ಮೇಲಿಂದ ತಳ್ಳಿದ್ದು. ಈಗ ಬೇರೆ ದಾರಿ ಇಲ್ದೇ ಇರೋದ್ರಿಂದ ಹಾಗೆ ಇವನ ಮಗನ್ನ ಕಾಪಾಡ್ಕೋಬೇಕಿರೋದ್ರಿಂದ ಈ ಕೆಲ್ಸಕ್ಕೆ ಇವನು ಒಪ್ಕೋತಾನೆ. ಈ ಕಡೆ ಇವರಿಬ್ರು ಸರಿ ಆಯ್ತು, ನಾವೀಗ ಸೂಟ್ ಕೇಸ್ ಅನ್ನು ಹುಡುಕ್ಬೇಕು ಅಂತ ಹೊರಗಡೆ ಬಂದು ನೋಡಿದ್ರೆ ಯಾರೋ ವೈಟ್ ಡೆತ್ ಮಗನನ್ನ ಸಾಯಿಸ್ಬಿಟ್ಟು
ಹೊರಟೋಗಿರ್ತಾರೆ. ನಂತರ ಇಲ್ಲಿನ ಸೀನ್ ಒಂದು ಫ್ಲಾಶ್ ಬ್ಯಾಕ್ ಗೆ ಶಿಫ್ಟ್ ಆಗುತ್ತೆ. ದ ವುಲ್ಫ್ ಅನ್ನೋ ಒಬ್ಬ ಹುಡುಗ ಸಣ್ಣ ಪುಟ್ಟ ಫೈಟ್ ಗಳನ್ನ ಮಾಡ್ಕೊಂಡು ಕ್ರೈಮ್ ಗಳನ್ನ ಮಾಡ್ಕೊಂಡು ನಿಧಾನವಾಗಿ ಒಬ್ಬ ಡಾನ್ ಆಗಿ ಬೆಳಿತಾ ಹೋದ. ಹೀಗೆ ಇವನು ಒಂದು ದಿನ ಒಬ್ಳು ಹುಡುಗಿನ ನೋಡಿ ಇಷ್ಟಪಟ್ಟು ಅವಳನ್ನ ಮದ್ವೆ ಆಗೋದಕ್ಕೆ ಎಲ್ಲಾ ತಯಾರನ್ನು ಮಾಡ್ಕೊಂಡಿರ್ತಾನೆ. ಆದ್ರೆ ಇವನ ಮದ್ವೆ ನಡೀತಿರ್ಬೇಕಾದ್ರೆ ಇದ್ದಕ್ಕಿದ್ದಂಗೆನೆ ಎಲ್ಲರೂ ರಕ್ತ ಕಾರ್ಕೊಂಡು ಸತ್ತೋಗ್ತಾರೆ. ಇವನ್ಗಂತೂ ಇಲ್ಲಿ ಏನ್ ನಡೀತು ಅಂತಾನೆ ಅರ್ಥ ಆಗೋದಿಲ್ಲ. ಅದಕ್ಕೆ ಇದನ್ನ ಮಾಡಿದವರನ್ನ ಸಾಯಿಸಲೇಬೇಕು ಅಂತ ಡಿಸೈಡ್ ಮಾಡ್ತಾನೆ. ಆಗ್ಲೇ ಇವನಿಗೆ ಗೊತ್ತಾಗೋದು ಇವನ ಮದ್ವೆಗೆ ಬಂದಿದ್ದಂತ ಜನರನ್ನೆಲ್ಲರನ್ನು ಸಾಯಿಸಿದಂತ ವ್ಯಕ್ತಿ ಕ್ಯೋಟೋ ಸಿಟಿಗೆ ಹೋಗ್ತಿರುವಂತ ಬುಲೆಟ್ ಟ್ರೈನ್ ನಲ್ಲಿ ಇದ್ದಾನೆ ಅಂತ. ಇದರಿಂದ ವುಲ್ಫ್ ಟ್ರೈನ್ ನ ಒಳಗಡೆ ಬರ್ತಿದ್ದಂಗೆನೆ ಲೇಡಿ ಬಗ್ ಕಾಣಿಸಿ ಇವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಲೇಡಿ ಬಗ್ಗುಗೆ ಮಾತ್ರ ಈ ವುಲ್ಫ್ ಯಾರು ಅಂತಾನೆ ಗೊತ್ತಿರೋದಿಲ್ಲ. ಈಗ ಇವರು ಫೈಟ್ ಮಾಡ್ತಿರ್ಬೇಕಾದ್ರೆ ವುಲ್ಫ್ ಎಸ್ತಂತ ಚಾಕು ರಿಫ್ಲೆಕ್ಟ್ ಆಗಿ ಇವನಿಗೆನೆ ಚುಚ್ಕೊಂಡು ಇವನು ಸತ್ತೋಗ್ತಾನೆ. ಆದ್ರಿಂದ ಇನ್ನೇನ್ ಮಾಡೋದು ಅಂತ ಲೇಡಿ ಬಗ್ ಇವನನ್ನ ಒಂದು ಜಾಗದಲ್ಲಿ ಕೂರಿಸ್ತಾನೆ. ಈ ಕಡೆ ಇವರಿಬ್ರು ಕೂಡ ವೈಟ್ ಡೆತ್ ನ ಮಗ ಸತ್ತಿಲ್ಲ ಅನ್ನೋ ರೀತಿ ಇವನನ್ನ ರೆಡಿ ಮಾಡ್ತಾರೆ. ನೆಕ್ಸ್ಟ್ ಬರ್ತಿದ್ದಂಗೆನೆ ಲೇಡಿ ಬಗ್ ಎಳ್ಕೊಳ್ಳೋದಕ್ಕೆ ನೋಡ್ತಾನೆ. ಆದ್ರೆ ಲೆಮನ್ ಇಲ್ಲೇ ಇರ್ತಾನೆ. ಆಗ್ಲೇ ಇವನಿಗೂ ಕೂಡ ಗೊತ್ತಾಗೋದು ಈ ಸೂಟ್ ಗೆ ಸೇರಿರೋದು ಟ್ಯಾಂಜರಿನ್ ಹಾಗೆ ಲೆಮನ್ ಗೆ ಅಂತ. ಅದಕ್ಕೆ ಇವನು ಮುಂದೆ ಬರ್ತಿರ್ಬೇಕಾದ್ರೆ ಗೊಂಬೆ ವೇಷ ಹಾಕಿರುವಂತ ಒಬ್ಬ ವ್ಯಕ್ತಿ ಸೂಟ್ ಕೇಸ್ ಅನ್ನ ಕಿತ್ಕೊಳ್ಳೋದಕ್ಕೆ ನೋಡ್ತಾನೆ. ಅದರಿಂದ ತಪ್ಪಿಸ್ಕೊಂಡು ಇವನು ಬರೋಷ್ಟ್ರಲ್ಲಿ ಟ್ರೈನ್ ಮುಂದೆ ಹೋಗ್ತಿರುತ್ತೆ. ಸರಿ ಅಂತ ಇವನು ಮಾರಿಯಾಗಿ ಕಾಲ್ ಮಾಡಿ ಕೇಳ್ತಾನೆ, ನಿನ್ಗೆ ವುಲ್ಫ್ ಅನ್ನು ಯಾರಾದ್ರೂ ಡಾನ್ ಗೊತ್ತಿದಾನ ಅಂತ. ಆಗ ಅವಳು ಕೂಡ ಹೇಳ್ತಾ ಹೋಗ್ತಾಳೆ, ನೀನು ಮೆಕ್ಸಿಕೋದಲ್ಲಿ ಎಲ್ ಸಿಗ್ವಾರ ಅನ್ನೋ ಒಬ್ಬ ಡಾನ್ ನ ಸಾಯಿಸೋದಕ್ಕೆ ಅಂತ ಹೋಗಿದ್ದಲ್ಲ, ಆ ಜಾಗದಲ್ಲಿ ವುಲ್ಫ್ ಕೂಡ ಇದ್ದ ಅಂತ. ಆಗ ಇವನಿಗೆ ನೆನಪಾಗುತ್ತೆ ವುಲ್ಫೆ ಅಲ್ಲೇ ಮದ್ವೆ ಗಂಡಾಗಿದ್ದ ಅಂತ. ಅಷ್ಟೇ ಅಲ್ಲದೆ ಮಾರಿಯಾ ಮತ್ತೊಂದು ವಿಷಯನೂ ಕೂಡ ಹೇಳ್ತಾಳೆ, ನಿನ್ ತರನೇ ಎಲ್ ಸಿಗ್ವಾರನ್ನ ಸಾಯಿಸೋದಕ್ಕೆ ಮತ್ತೊಬ್ಳು ಕಿಲ್ಲರ್ ಕೂಡ ಹೋಗಿದ್ಲು. ಅವಳ ಹೆಸರು ಹಾರ್ನೆಟ್ ಅಂತ. ಅವಳೇ ಅಲ್ಲಿದ್ದಂತ ಜನರಿಗೆಲ್ಲರಿಗೂ ವಿಷ ಹಾಕಿ ಸಾಯೋ ಹಾಗೆ ಮಾಡಿದ್ದು. ಈಗ ಹೇಳ್ಬೇಕು ಅಂತಂದ್ರೆ ಅವಳು ಕೂಡ ನೀನು ಹೋಗ್ತಿರುವಂತ ಟ್ರೈನ್ ನಲ್ಲೇ ಇದ್ದಾಳೆ ಅಂತ. ಅದೇ ಸಮಯಕ್ಕೆ ಟ್ಯಾಂಜರಿನ್ ಕೂಡ ಇವನಿರುವಂತ ಜಾಗದ ಕಡೆಗೆ ಬರ್ತಿರ್ತಾನೆ. ಆದ್ರೆ ಲೇಡಿ ಬಾಗ ಸೂಟ್ ಕೇಸ್ ಅನ್ನ ಇಷ್ಟೊತ್ತಿಗೆ ಎಲ್ಲೋ ಬಚ್ಚಿಟ್ಬಿಟ್ಟು ಬಂದ್ಬಿಟ್ಟಿರ್ತಾನೆ. ಅದಕ್ಕೆ ಟ್ಯಾಂಜರಿನ್ ಗೆ ಕಂಡಿಡಿಯೋದಕ್ಕಾಗೋದಿಲ್ಲ ಇವನೇ ಸೂಟ್ ಕೇಸ್ ಅನ್ನ ಕದ್ದಿರೋದು ಅಂತ. ನಂತರ ಇವನು ಅಲ್ಲಿಂದ ಮುಂದೆ ಬಂದು ಅಲ್ಲೇ ಕೂತಿದ್ದಂತ ಪ್ರಿನ್ಸ್ ನ ಕೇಳ್ತಾನೆ, ಸಿಲ್ವರ್ ಕಲರ್ ಸೂಟ್ ಕೇಸ್ ಎತ್ಕೊಂಡು ಹೋದವ್ರನ್ನ ಯಾರನ್ನಾದ್ರೂ ನೋಡಿದ್ರ ಅಂತ. ಇವಳು ಕೂಡ ಬ್ಲಾಕ್ ಕಲರ್ ಸ್ಪೆಕ್ಸ್ ಹಾಕೊಂಡಿದ್ದಂತ ಒಬ್ಬ ವ್ಯಕ್ತಿ ಎತ್ಕೊಂಡು ಹೋದ ಅಂತ ಹೇಳ್ತಾಳೆ. ಆಗ ಇವನಿಗೆ ಅರ್ಥ ಆಗೋಗುತ್ತೆ ಅಲ್ಲಿ ನಿಂತಿದ್ದಂತ ವ್ಯಕ್ತಿನೇ ಸೂಟ್ ಕೇಸ್ ಅನ್ನ ಕದ್ದಿರೋದು ಅಂತ. ಈ ಕಡೆ ಲೇಡಿ ಬಾಗ್ ಲೆಮನ್ ಹತ್ರ ಬಂದು ಹೇಳ್ತಾನೆ, ನೀವು ಹುಡುಕ್ತಿರುವಂತ ಸೂಟ್ ಕೇಸ್ ನನ್ನ ಹತ್ರನೇ ಇದೆ, ಅದನ್ನ ನಾನ್ ನಿಮ್ಗೆ ಕೊಟ್ಬಿಡ್ತೀನಿ, ನೀವು ನನಗೆ ಏನು ಮಾಡದೆ ಹೋಗೋದಕ್ಕೆ ಬಿಡಬೇಕು. ಇತ್ತೀಚೆಗೆ ನನಗೆ ಕ್ರೈಮ್ ಅಂದ್ರೆ ಸ್ವಲ್ಪನೂ ಕೂಡ ಇಷ್ಟ ಆಗ್ತಿಲ್ಲ ಅಂತ. ಅದಕ್ಕೆ ಲೆಮನ್ ಕೂಡ ಸರಿ ಅಂತ ಒಪ್ಕೋತಾನೆ. ಈ ಕಡೆ ಪ್ರಿನ್ಸ್ ಆಗಿ ಯೂಚಿ ವುಲ್ಫ್ ನ ಇಟ್ಟಿರುವಂತ ಜಾಕೆ ಬರ್ತಾರೆ. ಇಲ್ಲಿ ಇವಳಿಗೆ ಲೇಡಿ ಬಾಗ್ ಬಚ್ಚಿಟ್ಟಿರುವಂತ ಸೂಟ್ ಕೇಸ್ ಸಿಕ್ಬಿಡುತ್ತೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಇವಳು ಎಲ್ಲರ ಮೇಲೆ ಕಣ್ಣಿಟ್ಟಿರ್ತಾಳೆ. ಈ ಕಡೆ ಲೆಮನ್ ಲೇಡಿ ಬಾಗ್ ನ ಬಿಟ್ಬಿಡೋದಕ್ಕೇನೋ ಒಪ್ಕೋತಾನೆ. ಆದ್ರೆ ವೈಟ್ ಡೆತ್ ಮಗನ್ನ ಸಾಯಿಸಿರೋದು ಲೇಡಿ ಬಗ್ಗೆ ಅಂತ ಎಲ್ಲಾ ತಪ್ಪನ್ನ ಇವನ್ ಮೇಲೆ ಹಾಕಿ ಇವನು ಹಾಗೆ ಟ್ಯಾಂಜರೈನ್ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿರ್ತಾರೆ. ಇದಕ್ಕೆ ಲೇಡಿ ಬಾಗ್ ಒಪ್ಕೊಳ್ಳೋದಿಲ್ಲ. ಆದ್ರಿಂದ ಇವರಿಬ್ಬರ ಮಧ್ಯೆ ಫೈಟ್ ಶುರು ಆಗೋಗುತ್ತೆ. ಹೀಗೆ ಇವರಿಬ್ರು ಫೈಟ್ ಮಾಡ್ತಾ ಮಾಡ್ತಾ ಲೇಡಿ ಬಾಗ್ ಲೆಮನ್ ಗೆ ಹೊಡೆದು ಪ್ರಜ್ಞೆ ತಪ್ಪಿಸಿ ನೀರ್ ಕುಡಿಯುವಂತ ಬಾಟಲ್ ನ ಒಳಗಡೆ ಪ್ರಜ್ಞೆ ತಪ್ಪುವಂತ ಪೌಡರ್ ನ ಮಿಕ್ಸ್ ಮಾಡಿ ಲೆಮನ್ ನ ಫೋನ್ ಕೂಡ ತಗೊಂಡು ಬಂದ್ಬಿಡ್ತಾನೆ. ನಂತರ ಇವನು ಮಾರಿಯಾಗೆ ಕಾಲ್ ಮಾಡಿ ಹೇಳ್ತಾನೆ, ವೈಟ್ ಡೆತ್ ಮಗನ್ನ ಯಾರೋ ಸಾಯಿಸ್ಬಿಟ್ಟಿದ್ದಾರೆ. ವುಲ್ಫ್ ನ ಮದ್ವೆಲಿ ಎಲ್ಲಾ ಜನರನ್ನ ಹೇಗೆ ಸಾಯಿಸಿದ್ರೋ ಇವನು ಕೂಡ ಅದೇ ರೀತಿ ಸಾಯಿಸಿದ್ದಾರೆ ಅಂತ. ಅದೇ ಸಮಯಕ್ಕೆ ಇವನು ಲಗೇಜ್ ಕಂಪಾರ್ಟ್ಮೆಂಟ್ ಗೆ ಬಚ್ಚಿಟ್ಕೊಳ್ಳೋದಕ್ಕೆ ಅಂತ ಬಂದಾಗ್ಲೇ ಅವನಿಗೆ ಗೊತ್ತಾಗೋದು ಈ ಜಾಗದಲ್ಲಿ ತುಂಬಾನೇ ಪಾಯ್ಸನಸ್ ಆಗಿರೋ ಬೂಮ್ ಸ್ಲ್ಯಾಂಗ್ ಅನ್ನೋ ಒಂದು ಹಾವು ಕೂಡ ಇದೆ ಅಂತ. ಅಷ್ಟೇ ಅಲ್ಲ, ವೈಟ್ ಡೆತ್ ನ ಮಗನ್ನ ಹಾಗೆ ವುಲ್ಫ್ ನ ಮದ್ವೆಲಿ ಎಲ್ಲಾ ಜನರನ್ನ ಸಾಯಿಸಿದ್ದು ಕೂಡ ಇದೇ ಹಾವಿನ ಪಾಯ್ಸನ್ ಇಂದಾನೆ. ನಂತರ ಟ್ಯಾಂಜರಿನ್ ಲೇಡಿ ಬಗ್ ನ ಹುಡುಕ್ತಾ ಬಂದಾಗ ಇವನನ್ನ ಯಾಮಾರಿಸಿ ಇವನ ಹಿಂದೆನೆ ಓಡೊಂಟೋಗ್ತಾನೆ. ಈ ಕಡೆ ಇವರಿಬ್ರು ಇವರಿಗೆ ಸಿಕ್ಕಿರುವಂತ ಸೂಟ್ ಕೇಸ್ ನ ತಗೊಂಡು ವಾಶ್ರೂಮ್ ಗೆ ಬರ್ತಾರೆ. ಅದೇ ಸಮಯಕ್ಕೆ ಯೂಚಿ ತಂದೆ ಆಗಿರುವಂತ ಎಲ್ಡರ್ ಇವನಿಗೆ ಕಾಲ್ ಮಾಡ್ತಾರೆ. ಆಗ ಪ್ರಿನ್ಸ್ ನ ವಾಯ್ಸ್ ಕೇಳಿ ಇವರಿಗೆ ಗೊತ್ತಾಗುತ್ತೆ ಯೂಚಿ ಜೊತೆ ಒಬ್ಳು ಹುಡುಗಿ ಕೂಡ ಇದ್ದಾಳೆ ಅಂತ. ಆಗ ಇವನು ನನ್ನ ಮಗನ ತಳದವರ ಮೇಲೆ ದ್ವೇಷನ ತೀರ್ಸ್ಕೊಳ್ಳೋದಕ್ಕೆ ಬಂದಿದ್ದೀನಿ ಅಂತ ಹೇಳಿ ಫೋನ್ ಅನ್ನ ಕಟ್ ಮಾಡಿಬಿಡ್ತಾನೆ. ನಂತರ ಇವಳು ಹೇಗಾದ್ರೂ ಮಾಡಿ ಸೂಟ್ ಕೇಸ್ ಅನ್ನು ಓಪನ್ ಮಾಡು ಅಂತ ಹೇಳಿ ಅಲ್ಲಿಂದ ಹೊರಗಡೆ ಬರ್ತಾಳೆ. ಈ ಕಡೆ ಇವರಿಬ್ರಿಗೂ ವೈಟ್ ಡೆತ್ ನ ಕಡೆಯ ಜನರು ಕಾಲ್ ಮಾಡಿ ಹೇಳ್ತಾರೆ, ನೀವು ನೆಕ್ಸ್ಟ್ ಸ್ಟಾಪ್ ನಲ್ಲಿ ಇಳಿದು ವೈಟ್ ಡೆತ್ ನ ಮಗ ಹಾಗೆ ಸೂಟ್ ಕೇಸ್ ಸೇಫ್ ಆಗಿದೆ ಅಂತ ನಮ್ಗೆ ತೋರಿಸಬೇಕು ಅಂತ. ಇವರಿಬ್ರಿಗಂತೂ ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಿರೋದಿಲ್ಲ. ನೆಕ್ಸ್ಟ್ ಸ್ಟಾಪ್ ಬರ್ತಿದ್ದಂಗೆನೆ ವೈಟ್ ಡೆತ್ ನ ಜನರು ಇವ್ರಿಗೋಸ್ಕರ ಕಾಯ್ತಿರ್ತಾರೆ. ಆದ್ರಿಂದ ಅವರಿಗೆ ವೈಟ್ ಡೆತ್ ನ ಮಗ ಸೇಫ್ ಆಗಿದ್ದಾರೆ ಅನ್ನೋ ರೀತಿ ಇವರಿಬ್ರು ತೋರಿಸ್ತಾರೆ. ಇದಾದ್ಮೇಲೆ ಟ್ಯಾಂಜರಿನ್ ಟ್ರೈನ್ ಹೋಗ್ತಿದೆ ಅಂತ ಟ್ರೈನ್ ನ ಒಳಗಡೆ ಬಂದ್ಬಿಡ್ತಾನೆ. ಲೇಡಿ ಬಗ್ ವಾಶ್ರೂಮ್ ನಲ್ಲಿ ಇರಬೇಕಾದ್ರೆ ಆಗ್ಲೇ ಇವನು ಲೆಮನ್ ನ ಫೋನ್ ಅನ್ನ ತಗೊಂಡ್ ಬಂದಿದ್ನಲ್ಲ, ಆ ಫೋನ್ ಅನ್ನ ಟ್ರ್ಯಾಕ್ ಮಾಡ್ಕೊಂಡು ಟ್ಯಾಂಜರಿನ್ ಇಲ್ಲಿಗೆ ಬಂದು ಇವನ್ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆ ಸೂಟ್ ಕೇಸ್ ಎಲ್ಲಿದೆ ಅಂತ. ಹೀಗೆ ಇವರಿಬ್ರು ಫೈಟ್ ಮಾಡ್ತಾ ಮಾಡ್ತಾ ಟ್ರೈನ್ ನ ಎಮರ್ಜೆನ್ಸಿ ಡೋರ್ ಅನ್ನ ಓಪನ್ ಮಾಡಿ ಹೊರಗಡೆ ಬಂದ್ಬಿಡ್ತಾರೆ. ಇನ್ನೇನು ಇವರು ಸಾಯ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ತುಂಬಾ ಕಷ್ಟಪಟ್ಟು ಹೇಗೋ ಮಾಡಿ ಒಳಗಡೆ ಬಂದ್ಬಿಡ್ತಾರೆ. ಆದ್ರೂ ಕೂಡ ಇವರಿಬ್ರು ಫೈಟ್ ಮಾಡೋದನ್ನ ಸ್ಟಾಪ್ ಮಾಡೋದೇ ಇಲ್ಲ. ಅದೇ ಸಮಯಕ್ಕೆ ವೈಟ್ ಡೆತ್ ನ ಜನರು ಟ್ಯಾಂಜರಿನ್ ನ ಕಾಂಟ್ಯಾಕ್ಟ್ ಮಾಡಿ ಹೇಳ್ತಾರೆ, ನೆಕ್ಸ್ಟ್ ಸ್ಟಾಪ್ ನಲ್ಲಿ ನೀನು ಹಾಗೆ ಲೆಮನ್ ಇಬ್ರು ಕೂಡ ಟ್ರೈನ್ ಇಂದ ಹೊರಗಡೆ ಇಳಿದು ಸೂಟ್ ಕೇಸ್ ಸೇಫ್ ಆಗಿದೆ ಅಂತ ತೋರಿಸ್ಬೇಕು ಅಂತ. ಇಷ್ಟೊತ್ತಿಗೆ ಇವನಿಗೆ ಅನ್ನಿಸ್ಬಿಟ್ಟಿರುತ್ತೆ ಲೇಡಿ ಬಗ್ ಹತ್ರ ಸೂಟ್ ಕೇಸ್ ಇಲ್ಲ ಅಂತ. ಹಾಗೆ ಲೆಮನ್ ಕೂಡ ಟ್ರೈನ್ ನ ಮತ್ತೊಂದು ತುದಿಲಿ ಇರ್ತಾನೆ. ಇಬ್ರು ಕೂಡ ನೆಕ್ಸ್ಟ್ ಸ್ಟಾಪ್ ನಲ್ಲಿ ಒಂದೇ ಸಲ ಇಳಿಯೋದಕ್ ಆಗೋದಿಲ್ಲ. ಅಷ್ಟೇ ಇನ್ನ ನಮ್ ಕತೆ ಮುಗಿತು ಅಂತ ಇವನು ಅನ್ಕೋತಿರ್ತಾನೆ. ಆಗ ಲೇಡಿ ಬಗ್ ಇವನನ್ನ ಕೇಳ್ತಾನೆ, ವೈಟ್ ಡೆತ್ ಕಡೆಯ ಜನರು ಲೆಮನ್ ನ ನೋಡಿದಾರ ಅಂತ. ನಂತರ ನೆಕ್ಸ್ಟ್ ಸ್ಟಾಪ್ ನಲ್ಲಿ ಟ್ರೈನ್ ಸ್ಟಾಪ್ ಆಗ್ತಿದ್ದಂಗೆನೆ ಲೇಡಿ ಬಗ್ ನೆ ಲೆಮನ್ ಅಂತ ಟ್ಯಾಂಜರಿನ್ ವೈಟ್ ಡೆತ್ ನ ಕಡೆಯ ಜನರಿಗೆ ತೋರಿಸ್ತಾನೆ. ಹೀಗೆ ಇವರಿಬ್ರು ಅವರೆಲ್ಲರಿಗೂ ಫೇಕ್ ಸೂಟ್ ಕೇಸ್ ಅನ್ನ ತೋರಿಸ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಬಟ್ಟೆ ತುಂಬಿರುವಂತ ಈ ಸೂಟ್ ಕೇಸ್ ಓಪನ್ ಆಗೋಗುತ್ತೆ. ಆದ್ರಿಂದ ಇವರಿಬ್ರು ಅವರೆಲ್ಲರಿಂದ ತಪ್ಪಿಸ್ಕೊಂಡು ಟ್ರೈನ್ ನ ಒಳಗಡೆ ಬಂದ
ಅಂದಾಗ ಲೇಡಿ ಬಗ್ ಟ್ಯಾಂಜರಿಂಗೆ ಸಾರಿ ಕೇಳ್ತಾನೆ, ನನ್ನಿಂದನೇ ಆ ಸೂಟ್ ಕೇಸ್ ಓಪನ್ ಆಗಿದ್ದು ಅಂತ. ಈ ಕಡೆ ಯೂಚಿಗೆ ಪ್ರಿನ್ಸ್ ನ ಜೊತೆ ಕೆಲಸ ಮಾಡೋದಕ್ಕೆ ಸ್ವಲ್ಪನೂ ಕೂಡ ಇಷ್ಟ ಆಗ್ತಿರೋದಿಲ್ಲ. ಹೀಗೆ ಇವ್ರಿಬ್ರು ಮಾತಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಲೆಮನ್ ಬಂದು ಇವರನ್ನ ಕೇಳ್ತಾನೆ, ಬ್ಲಾಕ್ ಸ್ಪೆಕ್ಸ್ ಹಾಕೊಂಡಿರೋಂತ ವ್ಯಕ್ತಿನ ನೀವು ನೋಡಿದ್ರ ಅಂತ. ಆಗ ಪ್ರಿನ್ಸ್ ಹೇಳ್ಬಿಡ್ತಾಳೆ, ಹೌದು, ಒಬ್ಬ ವ್ಯಕ್ತಿ ಬ್ಲಾಕ್ ಕಲರ್ ಸ್ಪೆಕ್ಸ್ ಅನ್ನ ಹಾಕೊಂಡು ಸಿಲ್ವರ್ ಕಲರ್ ಸೂಟ್ ಕೇಸ್ ಅನ್ನ ಹಿಡ್ಕೊಂಡು ಹೋಗಿದ್ದನ್ನ ನೋಡಿದ್ವಿ ಅಂತ. ಇದರಿಂದ ಇವನಿಗೆ ಡೌಟ್ ಬಂದ್ಬಿಡುತ್ತೆ, ನಾನು ಸೂಟ್ ಕೇಸ್ ನ ಬಗ್ಗೆ ಕೇಳಲೇ ಇಲ್ಲ, ನೀನ್ ಯಾಕೆ ಹೇಳ್ತಿದ್ಯಾ ಅಂತ. ಈ ಕಡೆ ಟ್ಯಾಂಜರಿನ್ ಅನ್ಕೋತಿರ್ತಾನೆ, ವೈಟ್ ಎತ್ ಮಗನ್ನ ಸಾಯಿಸಿರೋದು ಹಾಗೆ ಸೂಟ್ ಕೇಸ್ ಅನ್ನ ಕದ್ದಿರುವಂತ ತಪ್ಪನ್ನ ಲೇಡಿ ಬಗ್ ನ ಮೇಲೆ ಹಾಕಿ ಎಸ್ಕೇಪ್ ಆಗ್ಬೇಕು ಅಂತ. ಆದ್ರೆ ಲೇಡಿ ಬಗ್ ಇದಕ್ಕೆ ಒಪ್ಕೊಳ್ಳದೆ ಟ್ರೈನ್ ಡೋರ್ ಕ್ಲೋಸ್ ಆಗುವಂತ ಟೈಮ್ ಅನ್ನ ನೋಡ್ಕೊಂಡು ಟ್ಯಾಂಜರಿನ್ ಹೊರಗಡೆ ತಳ್ಬಿಡ್ತಾನೆ. ಈ ಕಡೆ ಪ್ರಿನ್ಸ್ ಯೂಚಿ ಕಡೆಗೆ ಕೈಯನ್ನ ತೋರಿಸಿ ಲೆಮನ್ ಗೆ ಹೇಳ್ತಿರ್ತಾಳೆ, ಈ ವ್ಯಕ್ತಿ ನನ್ನನ್ನ ಕಿಡ್ನಾಪ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾನೆ ಅಂತ. ಆದ್ರೆ ಲೆಮನ್ ಗೆ ಈಸಿಯಾಗಿ ಅರ್ಥ ಆಗೋಗುತ್ತೆ ಇವಳು ನಾಟಕ ಆಡ್ತಿದ್ದಾಳೆ ಅಂತ. ಹೀಗೆ ಇವನು ಶೂಟ್ ಮಾಡೋದಕ್ಕೆ ನೋಡ್ತಿರ್ಬೇಕಾದ್ರೆ ಮಿಸ್ ಆಗಿ ಯೂಚಿಗೆನೆ ಶೂಟ್ ಮಾಡ್ಬಿಡ್ತಾನೆ. ಈ ಕಡೆ ಹೊರಗಡೆ ಟ್ಯಾಂಜರಿನ್ ಇನ್ನೂ ಕೂಡ ಟ್ರೈನ್ ನ ಮೇಲೆನೆ ಇರ್ತಾನೆ. ಲೆಮನ್ ಪ್ರಿನ್ಸ್ ಕೂಡ ಶೂಟ್ ಮಾಡೋದಕ್ಕೆ ನೋಡ್ತಾನೆ. ಆದ್ರೆ ಆಗ್ಲೇ ಲೇಡಿ ಬಾಗ್ ಪ್ರಜ್ಞೆ ತಪ್ಪು ಅಂತ ಪೌಡರ್ ಅನ್ನ ಮಿಕ್ಸ್ ಮಾಡಿರುವಂತ ನೀರನ್ನ ಇವನು ಕುಡಿತಿರೋದ್ರಿಂದ ಪ್ರಜ್ಞೆ ತಪ್ಪಿ ಕೆಳಗಡೆ ಬಿದ್ದೋಗ್ತಾನೆ. ಅಷ್ಟೊತ್ತಿಗೆ ಹೇಗೋ ಮಾಡಿ ಟ್ಯಾಂಜರಿನ್ ಕೂಡ ಟ್ರೈನ್ ನ ಒಳಗಡೆ ಬರ್ತಾನೆ. ಅದೇ ಸಮಯಕ್ಕೆ ಈ ಕಡೆ ಪ್ರಿನ್ಸ್ ಪ್ರಜ್ಞೆ ತಪ್ಪಿರುವಂತ ಲೆಮನ್ ಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತಾಳೆ. ಈ ಕಡೆ ಲೇಡಿ ಬಗ್ಗುಗೆ ಯೂಚಿ ಫೋನ್ ಸಿಗುತ್ತೆ. ಆ ಕಡೆಯಿಂದ ಎಲ್ಡರ್ ಕೇಳ್ತಾರೆ, ಯಾರು ಮಾತಾಡ್ತಿರೋದು, ನನ್ ಮಗ ಎಲ್ಲಿ ಅಂತ. ಆಗ ಇವನು ಕೂಡ ಹೇಳ್ತಾನೆ, ನಿಮ್ ಮಗ ಯಾರು ಅಂತ ಗೊತ್ತಿಲ್ಲ, ನಿಮ್ಗೆ ಫೋನ್ ಬೇಕು ಅಂತಂದ್ರೆ ಕ್ಯೋಟೋ ಸಿಟಿಗೆ ಹೋಗ್ತಿರುವಂತ ಟ್ರೈನ್ ಅನ್ನ ಹತ್ತಿ ಅಂತ. ನಂತರ ಇವನು ಸೂಟ್ ಕೇಸ್ ಅನ್ನ ಬಚ್ಚಿಟ್ಟಿದ್ದಂತ ಜಾಗಕ್ಕೆ ಬಂದು ಸೂಟ್ ಕೇಸ್ ಅನ್ನ ಎತ್ಕೋತಾನೆ. ಹೇಗೆ ಅಂತಂದ್ರೆ ಪ್ರಿನ್ಸ್ ಈ ಸೂಟ್ ಕೇಸ್ ನ ಒಳಗಡೆ ಬಾಂಬ್ ಅನ್ನ ಫಿಟ್ ಮಾಡಿ ಮತ್ತೆ ಇದೇ ಜಾಗಕ್ಕೆ ತಗೊಂಡ್ ಬಂದು ಇಟ್ಟಿರ್ತಾಳೆ. ಈ ಕಡೆ ನಮ್ಗೆ ಒಂದು ಗೊಂಬೆಯ ಒಳಗಡೆ ಹಾರ್ನೆಟ್ ಅನ್ನೋ ಒಬ್ಳು ಕಿಲ್ಲರ್ ಅನ್ನ ತೋರಿಸ್ತಾರೆ. ನಂತರ ನಮ್ಗೆ ಗೊತ್ತಾಗುತ್ತೆ ಇವಳೇ ವೈಟ್ ಎತ್ ನ ಮಗನ್ನ ಸಾಯಿಸಿರೋದು ಅಂತ. ಯಾಕೆಂತಂದ್ರೆ ಯಾರು ಇವಳಿಗೆ ಸುಪಾರಿನ ಕೊಟ್ಟಿರ್ತಾರೆ. ಇದಾದ್ಮೇಲೆ ಹಾರ್ನೆಟ್ ಲೇಡಿ ಬಗ್ ಹತ್ರ ಬಂದು ಆ ಸೂಟ್ ಕೇಸ್ ನಂದು ಅಂತ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಇವಳು ವೈಟ್ ಎತ್ ಮಗನ್ನ ಸಾಯಿಸೋದಲ್ಲ, ಅದಕ್ಕೆ ಇವಳ ಪೇಮೆಂಟ್ ಇದೇ ಸೂಟ್ ಕೇಸ್ ನಲ್ಲಿ ಇರೋದು. ಅದೇ ಸಮಯಕ್ಕೆ ಇವಳು ಬೂಮ್ ಸ್ಲ್ಯಾಂಗ್ ಹಾವಿನ ಪಾಯ್ಸನ್ ಅನ್ನ ಇವನಿಗೆ ಇಂಜೆಕ್ಟ್ ಮಾಡ್ಬಿಡ್ತಾಳೆ. ಅದರಲ್ಲಿ ಅರ್ಧನೇ ಇವನು ಕೂಡ ಅವಳಿಗೆ ಇಂಜೆಕ್ಟ್ ಮಾಡ್ಬಿಡ್ತಾನೆ. ಅದಕ್ಕೆ ಇವಳು ಆಂಟಿಡೋಟ್ ಅನ್ನ ತಗೊಳ್ಳೋದಕ್ಕೆ ನೋಡ್ತಿರ್ತಾಳೆ. ಇವನೇ ಅದನ್ನ ತಗೊಂಡು ಇಂಜೆಕ್ಟ್ ಮಾಡ್ಕೊಬಿಡ್ತಾನೆ. ಇದರಿಂದ ಹಾರ್ನೆಟ್ ತುಂಬಾ ಭಯಂಕರವಾಗಿ ಸತ್ತೋಗ್ತಾಳೆ. ಯಾಕೆಂತಂದ್ರೆ ಬೂಮ್ ಸ್ಲ್ಯಾಂಗ್ ಹಾವಿನ ಪಾಯ್ಸನ್ ಅಷ್ಟು ಡೇಂಜರಸ್ ಆಗಿರುತ್ತೆ. ಈ ಕಡೆ ಟ್ಯಾಂಜರಿನ್ ಗೆ ಗೊತ್ತಾಗುತ್ತೆ ಲೆಮನ್ ಈಗ ಬದುಕಿಲ್ಲ ಅಂತ. ಇದರಿಂದ ಇವನಿಗೆ ತುಂಬಾನೇ ಬೇಜಾರಾಗೋಗುತ್ತೆ. ಯಾಕೆಂತಂದ್ರೆ ಟ್ಯಾಂಜರಿನ್ ಹಾಗೆ ಲೆಮನ್ ಇಬ್ರು ಕೂಡ ಅಣ್ಣ ತಮ್ಮಂದಿರು. ಅದಕ್ಕೆ ಇವನು ವೈಟ್ ಎತ್ ಗೆ ಕಾಲ್ ಮಾಡಿ ಚೆನ್ನಾಗಿ ಬೈಯೋದಕ್ಕೆ ಶುರು ಮಾಡ್ತಾನೆ, ನಿನ್ಗೆ ದಮ್ ಇದ್ರೆ ನನ್ ಮುಂದೆ ಬಾ ಅಂತ. ಯಾಕೆಂತಂದ್ರೆ ಇವನ ಬ್ರದರ್ ಲೆಮನ್ ಸತ್ತಿರೋದಕ್ಕೆ ವೈಟ್ ಎತ್ತೇ ಕಾರಣ ಅಂತ. ಆಗ ವೈಟ್ ಎತ್, ನಾನು ಕ್ಯೋಟೋ ಸ್ಟೇಷನ್ ಅಲ್ಲಿ ಕಾಯ್ತಿರ್ತೀನಿ ಅಂತ ಹೇಳಿ ಮತ್ತೊಂದು ವಿಷಯನೂ ಕೂಡ ಹೇಳ್ತಾನೆ, ನಾನು ಟ್ರೈನ್ ನಲ್ಲಿರುವಂತ ಎಲ್ಲಾ ಸೀಟ್ ಗಳನ್ನ ಬುಕ್ ಮಾಡಿದ್ದೀನಿ. ಈಗ ಟ್ರೈನ್ ನಲ್ಲಿರೋದು ನನಗೆ ಬೇಕಾಗಿರುವಂತ ಜನರು ಮಾತ್ರ ಅಂತ. ಅದೇ ಸಮಯಕ್ಕೆ ಇವನು ಓಡಾಡ್ತಿರುವಂತ ಪ್ರಿನ್ಸ್ ನ ನೋಡ್ತಾನೆ. ಅದಕ್ಕೆ ನೀನ್ ಯಾರು, ಯಾಕೆ ಹೀಗೆ ಓಡಾಡ್ತಿದ್ಯಾ ಅಂತ ಕೇಳಿದಾಗ ಇವಳು ಕೂಡ ಹೇಳ್ತಾಳೆ, ನನ್ನ ಒಬ್ಬ ವ್ಯಕ್ತಿ ಕಿಡ್ನಾಪ್ ಮಾಡ್ಬಿಟ್ಟಿದ್ದ. ನಂತರ ಅಲ್ಲಿಗೆ ಲೇಡಿ ಬಗ್ ಅನ್ನೋ ಒಬ್ಬ ವ್ಯಕ್ತಿ ಬಂದು ನನ್ನನ್ನ ಕಿಡ್ನಾಪ್ ಮಾಡಿದಂತ ವ್ಯಕ್ತಿನ ಹಾಗೆ ಲೆಮನ್ ಅನ್ನೋ ಒಬ್ಬ ವ್ಯಕ್ತಿನ ಸಾಯಿಸ್ಬಿಟ್ಟು ಹೊರಟೋದ ಅಂತ. ಸರಿ ಅಂತ ಹೇಳಿ ಇವನು ಕೂಡ ಅದನ್ನ ನಂಬ್ತಿರ್ತಾನೆ. ಆದ್ರೆ ಅದೇ ಸಮಯಕ್ಕೆ ಪ್ರಿನ್ಸ್ ನ ಬೆನ್ನಿನ ಮೇಲಿರುವಂತ ಥಾಮಸ್ ದ ಟ್ಯಾಂಕ್ ಇಂಜಿನ್ ಕಾರ್ಟೂನ್ ನಲ್ಲಿ ಬರುವಂತ ವಿಲನ್ ಸ್ಟಿಕ್ಕರ್ ನ ನೋಡ್ತಾನೆ. ಇವಳ ಬೆನ್ನಿನ ಮೇಲೆ ವಿಲನ್ ಸ್ಟಿಕ್ಕರ್ ಇದೆ ಅಂತಂದ್ರೆ ಇವನಿಗೆ ಅರ್ಥ ಆಗೋಗುತ್ತೆ ಲೆಮನ್ ನ ಸಾಯಿಸಿರೋದು ಇವಳೆ ಅಂತ. ಅದಕ್ಕೆ ಇವನು ಇವಳಿಗೆ ಶೂಟ್ ಮಾಡ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಅದೇ ಸಮಯಕ್ಕೆ ಅಲ್ಲಿಗೆ ಲೇಡಿ ಬಗ್ ಬಂದು ಒಬ್ಳು ಅಮಾಯಕ ಹುಡುಗಿನ ಸಾಯಿಸ್ತಿದ್ದಾನೆ ಅಂತ ತಪ್ಪು ತಿಳ್ಕೊಂಡು ಇವನೇ ಟ್ಯಾಂಜರಿನ್ ನ ಸಾಯಿಸ್ಬಿಡ್ತಾನೆ. ನಂತರ ನೆಕ್ಸ್ಟ್ ಸ್ಟಾಪ್ ಅಲ್ಲಿ ಟ್ರೈನ್ ನಿಲ್ಲಿಸ್ತಿದ್ದಂಗೆ ನಮ್ಗೆ ತೋರಿಸ್ತಾರೆ ಈ ಸ್ಟೇಷನ್ ಅಲ್ಲಿ ಎಲ್ಡರ್ ಕೂಡ ನಿಂತಿದ್ದಾರೆ ಅಂತ. ಲೇಡಿ ಬಗ್ ಇದೇ ಸ್ಟೇಷನ್ ಅಲ್ಲಿ ಇಳಿದು ತಪ್ಪಿಸ್ಕೋಬೇಕು ಅಂತ ಅನ್ಕೊಂಡಿರ್ತಾನೆ. ಆದ್ರೆ ಬ್ಯಾಗ್ ಬರ್ತಿಲ್ಲ, ಇಳಿಯೋದಕ್ ಆಗ್ತಿಲ್ಲ ಅಂತ ಪ್ರಿನ್ಸ್ ಅಂತಿರ್ತಾಳೆ. ಅದಕ್ಕೆ ಒಬ್ಳೆ ಹುಡುಗಿನ ಬಿಟ್ಟು ಹೋಗ್ಬಾರ್ದು ಅಂತ ಇವನು ಒಳಗಡೆ ಬರ್ತಾನೆ. ಆಕ್ಚುಲಿ ಇವಳಿಗೆ ವೈಟ್ ಎತ್ ನ ಸಾಯಿಸೋದಕ್ಕೆ ಯಾರ್ದಾದ್ರೂ ಸಹಾಯ ಬೇಕು, ಆದ್ರಿಂದ ಇವನನ್ನ ಉಳ್ಕೊಳ್ಳೋ ರೀತಿ ಮಾಡಿದ್ದು. ಅದೇ ಸಮಯಕ್ಕೆ ಪ್ರಿನ್ಸ್ ನ ವಾಯ್ಸ್ ಅನ್ನ ಕೇಳಿ ಎಲ್ಡರ್ ಕೂಡ ಇವರ ಮುಂದೆನೆ ಬಂದು ಕುತ್ಕೋತಾರೆ. ಹೀಗೆ ಲೇಡಿ ಬಗ್ ನೀವ್ ಯಾರು ಅಂತ ಇವ್ರನ್ನ ಕೇಳ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಬೂಮ್ ಸ್ಲ್ಯಾಂಗ್ ಹಾವು ಇವನಿಗೆ ಕಚ್ಬಿಡುತ್ತೆ. ಅದಕ್ಕೆ ಇವನು ಹಾವನ್ನ ತಗೊಂಡ್ ಬಂದು ಟಾಯ್ಲೆಟ್ ನ ಒಳಗಡೆ ಹಾಕಿ ಫ್ಲಶ್ ಮಾಡ್ಬಿಡ್ತಾನೆ. ಈ ಕಡೆ ಎಲ್ಡರ್ ಗೆ ಗೊತ್ತಾಗೋಗಿರುತ್ತೆ ಇವರ ಮೊಮ್ಮಗನ್ನ ಬಿಲ್ಡಿಂಗ್ ಮೇಲಿಂದ ತಳ್ಳಿರೋದು ಇದೇ ಪ್ರಿನ್ಸ್ ಅಂತ. ಅದಕ್ಕೆ ಯಾಕೆ ಹೀಗ್ ಮಾಡ್ದೆ ಅಂದಾಗ ಇವಳು ಕೂಡ ಹೇಳ್ತಾ ಹೋಗ್ತಾಳೆ, ಯೂಚಿನ ಈ ಟ್ರೈನ್ ಒಳಗಡೆ ಕರ್ಕೊಂಡ್ ಬರೋದಕ್ಕೆ ಅದಕ್ಕಿಂತ ಒಳ್ಳೆ ದಾರಿ ಇರ್ಲಿಲ್ಲ. ನಿಮ್ಮ ಮಗ ನನ್ಗೆ ವೈಟ್ ಎತ್ ನ ಸಾಯಿಸೋದ್ರಲ್ಲಿ ಸಹಾಯ ಮಾಡೋದ್ರಲ್ಲಿದ್ದ, ಆದ್ರೆ ಅವನೇ ಸತ್ತೋದ. ಇನ್ನು ಸ್ವಲ್ಪ ಹೊತ್ತಲ್ಲಿ ನಿಮ್ ಮೊಮ್ಮಗನು ಕೂಡ ಸತ್ತೋಗ್ತಾನೆ ಅಂತಂದಾಗ ಈ ಕಡೆ ನಮ್ಗೆ ಹಾಸ್ಪಿಟಲ್ ನಲ್ಲಿ ತೋರಿಸ್ತಾರೆ. ಒಬ್ರು ನರ್ಸ್ ಬಂದು ಪ್ರಿನ್ಸ್ ನ ಕಡೆಯ ವ್ಯಕ್ತಿನ ಸಾಯಿಸ್ಬಿಡ್ತಾರೆ. ಆಗ ಎಲ್ಡರ್ ಇವಳಿಗೆ ಹೇಳ್ತಾರೆ, ನನ್ನ ಮೊಮ್ಮಗ ಈಗ ಸೇಫ್ ಆಗಿದ್ದಾನೆ ಅಂತ. ಇದರಿಂದ ಇವಳು ಹೆದರ್ಕೊಂಡು ಓಡೊಂಟೋಗ್ತಾಳೆ. ಅದೇ ಸಮಯಕ್ಕೆ ಲೇಡಿ ಬಗ್ ಕೂಡ ಅಲ್ಲಿಗೆ ಬಂದು ಕುಂತ್ಕೊಂಡು ಇವರಿಗೆ ಹೇಳ್ತಾನೆ, ಸ್ವಲ್ಪ ಹೊತ್ತಿನ ಮುಂಚೆ ಈ ಹಾವಿನ ವಿಷಯಕ್ಕೆ ನಾನು ಆಂಟಿಡೋಟ್ ಅನ್ನ ತಗೊಂಡಿದ್ದೆ, ಆದ್ರಿಂದ ನಾನು ಬದುಕಿದ್ರು ಬದುಕಬಹುದು ಅಂತ. ಇದನ್ನ ಕೇಳಿ ಎಲ್ಡರ್ ಕೂಡ ನೀನು ಒಳ್ಳೆಯೊಂತರ ಕಾಣ್ತೀಯ ಅಂತ ಒಂದು ಸ್ಟೋರಿನ ಹೇಳ್ತಾ ಹೋಗ್ತಾರೆ. ತುಂಬಾ ವರ್ಷದ ಹಿಂದೆ ಜಪಾನ್ ನಲ್ಲಿ ಮೆನಿಗೇಶಿ ಅನ್ನೋ ಒಬ್ಬ ದೊಡ್ಡ ಗ್ಯಾಂಗ್ಸ್ಟರ್ ಇದ್ದ. ಆ ಗ್ಯಾಂಗ್ಸ್ಟರ್ ನ ರೈಟ್ ಹ್ಯಾಂಡ್ ಆಗಿದ್ದೆ ನಾನು. ಆದ್ರೆ ನನ್ನ ಕೆಲಸನ ಕಿತ್ಕೊಳ್ಳೋದಕ್ಕೆ ರಷ್ಯಾದ ಫೈಟರ್ ಆಗಿದ್ದಂತ ವೈಟ್ ಎತ್ ಬಂದ. ನಾನ್ ಮೆನಿಗೇಶಿಗೆ ಹೇಳ್ದೆ ಅವನನ್ನ ನಂಬೇಡಿ ಅಂತ, ಆದ್ರೆ ಅವರು ನನ್ನ ಮಾತನ್ನೇ ಕೇಳಲಿಲ್ಲ. ಇದರಿಂದ ಅವನು ಎಲ್ಲರಿಗೂ ಮೋಸ ಮಾಡಿ ಮೆನಿಗೇಶಿ ಜೊತೆ ಎಲ್ಲರನ್ನೂ ಸಾಯಿಸ್ಬಿಟ್ಟ. ಆದ್ರೆ ನಾನ್ ಮಾತ್ರ ಹೇಗೋ ಮಾಡಿ ತಪ್ಪಿಸ್ಕೊಂಡು ನನ್ ಮನೆಗ್ ಬಂದು ನೋಡಿದ್ರೆ ಮನೆಗೂ ಕೂಡ ಬೆಂಕಿ ಹಾಕ್ಬಿಟ್ಟಿದ್ದ. ಕೊನೆಗೆ ಉಳಿದಿದ್ದು ನನ್ ಮಗ ಮಾತ್ರ. ಅಲ್ಲಿಂದ ಇಲ್ಲಿವರೆಗೂ ನನ್ ಮಗನ್ನ ಕಾಪಾಡ್ತಾ ವೈಟ್ ಎತ್ ನ ಸಾಯಿಸೋದಕ್ಕೆ ಒಳ್ಳೆ ಟೈಮ್ ಬರ್ಲಿ ಅಂತ ಕಾಯ್ತಿದ್ದೆ. ನನ್ಗನ್ಸೋ ಪ್ರಕಾರ ಇವತ್ತೇ ಆ ಒಳ್ಳೆ ಟೈಮ್. ಇದೇ ಟ್ರೈನ್ ನಲ್ಲಿ ನನ್ ಮಗ ಯೂಚಿ ಇದ್ದಾನೆ, ಅವನನ್ನ ಟ್ರೈನ್
ಮೇಲಿನಿಂದ ಇಳಿಯೋದಕ್ಕೆ ನೀನ್ ಸಹಾಯ ಮಾಡಿದ್ರೆ ನಾನ್ ನಿನ್ನನ್ನ ವೈಟ್ ಡೆತ್ ಇಂದ ಕಾಪಾಡ್ತೀನಿ ಅಂತ. ಅದಕ್ಕೆ ಲೇಡಿ ಬಗ್ ಕೂಡ ಸರಿ ಅಂತ ಒಪ್ಕೋತಾನೆ. ನಂತರ ಇವರು ಯೂಚಿ ಇರುವಂತ ಕಂಪಾರ್ಟ್ಮೆಂಟ್ ಗೆ ಬಂದು ನೋಡಿದ್ರೆ ಇವನು ಇನ್ನೂ ಕೂಡ ಬದುಕಿರ್ತಾನೆ. ಅದೇ ಸಮಯಕ್ಕೆ ನಾವೆಲ್ಲರೂ ಸತ್ತೋಗಿದ್ದಾನೆ ಅನ್ಕೊಂಡಿರೋ ಲೆಮನ್ ಕೂಡ ನಿದ್ದೆಯಿಂದ ಎದ್ದೊಳ್ತಾನೆ. ಆಗ್ಲೇ ನಮ್ಗೆ ಗೊತ್ತಾಗೋದು ಇವನು ಬುಲೆಟ್ ಪ್ರೂಫ್ ಜಾಕೆಟ್ ಅನ್ನ ಹಾಕೊಂಡಿರೋದ್ರಿಂದಾನೆ ಇವನ ಪ್ರಾಣ ಉಳಿದಿರೋದು. ಹಾಗೆ ಇವನು ಲೇಡಿ ಬಾಗ್ ಪ್ರಜ್ಞೆ ತಪ್ಪು ಅಂತ ಪೌಡರ್ ಮಿಕ್ಸ್ ಮಾಡಿರುವಂತ ನೀರನ್ನ ಕುಡಿದಿದ್ರಿಂದಾನೆ ಇಷ್ಟೊತ್ವರೆಗೂ ನಿದ್ದೆ ಮಾಡ್ತಿದ್ದಿತ್ತು. ನಂತರ ಇವನಿಗೆ ಇವನ ಬ್ರದರ್ ಆಗಿರುವಂತ ಟ್ಯಾಂಜರಿನ್ ಸತ್ತೋಗಿದ್ದಾನೆ ಅಂತ ಗೊತ್ತಾಗಿ ತುಂಬಾನೇ ದುಃಖ ಆಗುತ್ತೆ. ಇದೇ ದುಃಖದಲ್ಲಿ ಇವನು ಲೇಡಿ ಬಗ್ ಹತ್ರ ಬಂದು ಇವನ್ ಜೊತೆ ಜಗಳ ಆಡೋದಕ್ಕೆ ನೋಡ್ತಾನೆ, ಯಾಕೆ ಟ್ಯಾಂಜರಿನ್ ನ ಸಾಯಿಸ್ತೆ ಅಂತ. ಹಾಗೆ ಎಲ್ಡರ್ ಇವರೆಲ್ಲರಿಗೂ ಸಮಾಧಾನ ಮಾಡ್ತಾರೆ. ಈಗ ನಮ್ಮ ಹತ್ರ ಇರೋದು ಒಂದೇ ಒಂದು ದಾರಿ, ಎಲ್ರು ಒಟ್ಟಿಗೆ ಸೇರಿ ವೈಟ್ ಡೆತ್ ನ ಜೊತೆ ಫೈಟ್ ಮಾಡಿ ಎಲ್ರು ಜೀವಂತವಾಗಿರ್ಬೇಕು, ಇಲ್ಲಾಂದ್ರೆ ಎಲ್ಲರೂ ವೈಟ್ ಡೆತ್ ನ ಕೈಯಿಂದ ಸಾಯ್ಬೇಕು ಅಂತ. ಸರಿ ಅಂತ ಇವರೆಲ್ಲರೂ ಒಟ್ಟಿಗೆ ವೈಟ್ ಡೆತ್ ನ ಜೊತೆ ಫೈಟ್ ಮಾಡೋದಕ್ಕೆ ರೆಡಿ ಆಗ್ತಾರೆ. ಲೇಡಿ ಬಗ್ ಕೂಡ ನಾನ್ ಮೊದಲು ಅವರನ್ನ ಡಿಸ್ಟ್ರಾಕ್ಟ್ ಮಾಡ್ತೀನಿ ಅಂತ ಹೇಳ್ತಾನೆ. ನಂತರ ಕ್ಯೋಟೋ ಸ್ಟೇಷನ್ ಬರ್ತಿದ್ದಂಗೆನೆ ಮೊದಲನೇ ಸಲ ನಮ್ಗೆ ವೈಟ್ ಡೆತ್ ಅನ್ನ ತೋರಿಸ್ತಾರೆ. ಯಾವಾಗ ಇವನು ಟ್ರೈನ್ ಒಳಗಡೆ ಬರ್ತಾವನೋ ಇವನನ್ನ ಸಾಯಿಸೋದಕ್ಕೆ ಅಂತ ಪ್ರಿನ್ಸ್ ಇವನ ಮುಂದೆ ನಿಂತಿರ್ತಾಳೆ. ಆಗ್ಲೇ ನಮ್ಗೆ ಗೊತ್ತಾಗೋದು ಪ್ರಿನ್ಸ್ ಬೇರೆ ಯಾರು ಅಲ್ಲ ವೈಟ್ ಡೆತ್ ನ ಮಗಳೇ ಅಂತ. ಈ ಕಡೆ ಲೇಡಿ ಬಗ್ ಕೂಡ ಡಿಸ್ಟ್ರಾಕ್ಟ್ ಮಾಡೋದಕ್ಕೆ ಅಂತ ಸೂಟ್ ಕೇಸ್ ಅನ್ನ ತಂದು ವೈಟ್ ಡೆತ್ ನ ಕಡೆಯ ಜನರಿಗೆ ಕೊಟ್ಬಿಡ್ತಾನೆ. ಪ್ರಿನ್ಸ್ ಯಾಕೆ ಇವಳ ತಂದೆನೇ ಸಾಯಿಸೋದಕ್ಕೆ ಬಂದಿದ್ದಾಳೆ ಅಂತಂದ್ರೆ ಇವನು ಯಾವಾಗ್ಲೂ ಇವನ ಮಗನಿಗೆ ಮಾತ್ರ ಇಂಪಾರ್ಟೆನ್ಸ್ ಅನ್ನ ಕೊಡ್ತಿದ್ದ. ಇದರಿಂದ ಇವಳು ಮೆಂಟಲ್ ತರ ಆಗಿ ಇವಳ ತಂದೆನೇ ಸಾಯಿಸೋದಕ್ಕೆ ಬಂದಿರ್ತಾಳೆ. ಇವಳ ಕೈಯಲ್ಲಿರುವಂತ ಗನ್ ಬೇರೆ ಯಾವ್ದು ಅಲ್ಲ, ಆಗ್ಲೇ ಒಂದು ಬಾಂಬ್ ಅನ್ನ ಇವಳು ಫಿಕ್ಸ್ ಮಾಡಿದ್ಲಲ್ಲ ಅದೇ ಗನ್ ಇದ್ದು. ವೈಟ್ ಡೆತ್ ಇವಳ ಕೈಯಿಂದ ಗನ್ ಅನ್ನ ಕಿತ್ಕೋತಾನೆ. ಇವಳಿಗೂ ಕೂಡ ಅದೇ ಬೇಕಿರೋದು, ಆದ್ರೆ ಇವನು ಶೂಟ್ ಮಾಡೋದಕ್ಕೆ ಹೋಗೋದಿಲ್ಲ. ನಂತರ ಇವನು ಲೇಡಿ ಬಗ್ ನ ಸಾಯಿಸೋದಕ್ಕೆ ಅಂತ ಬಂದಾಗ ಲೇಡಿ ಬಗ್ಗೆ ಒಂದು ಡೌಟ್ ಬಂದು ವೈಟ್ ಡೆತ್ ನ ಕೇಳ್ತಾನೆ, ನಮ್ಮೆಲ್ಲರನ್ನು ಈ ಟ್ರೈನ್ ಒಳಗಡೆ ಬರೋ ರೀತಿ ಮಾಡಿದ್ದು ನೀನೇ ತಾನೆ ಅಂತ. ಆಗ ವೈಟ್ ಡೆತ್ ಕೂಡ ಹೌದು ನಾನೇ ಮಾಡಿದ್ದು ಅಂತ ಹೇಳಿ ಏನಕ್ಕೆ ಇವನು ಎಲ್ಲರನ್ನು ಬರೋ ರೀತಿ ಮಾಡ್ದ ಅಂತ ಹೇಳ್ತಾ ಹೋಗ್ತಾನೆ. ಸ್ವಲ್ಪ ದಿನಗಳ ಹಿಂದೆ ವೈಟ್ ಡೆತ್ ನ ಹೆಂಡತಿ ಇದ್ದಂತ ಕಾರನ್ನ ಆಕ್ಸಿಡೆಂಟ್ ಮಾಡಿ ಯಾರೋ ಸಾಯಿಸ್ಬಿಟ್ರು. ಆದ್ರೆ ಕಾರ್ ನಲ್ಲಿ ವೈಟ್ ಡೆತ್ ಇರ್ಬೇಕಿತ್ತು, ಯಾಕೆಂತಂದ್ರೆ ಆಕ್ಸಿಡೆಂಟ್ ಮಾಡಿದ್ದೆ ವೈಟ್ ಡೆತ್ ನ ಸಾಯಿಸೋದಕ್ಕೆ ಅಂತ. ಆದ್ರೆ ಟ್ಯಾಂಜರಿನ್ ಹಾಗೆ ಲೆಮನ್ ವೈಟ್ ಡೆತ್ ನ ಜನರ ಜೊತೆ ಫೈಟ್ ಮಾಡಿ ಎಲ್ಲರನ್ನ ಸಾಯಿಸ್ಬಿಟ್ಟಿದ್ರು. ಆದ್ರಿಂದ ಏನು ಅಂತ ವಿಚಾರಿಸೋದಕ್ಕೆ ಟ್ಯಾಂಜರಿನ್ ಹಾಗೆ ಲೆಮನ್ ಹತ್ರ ವೈಟ್ ಡೆತ್ ಹೋಗ್ಬೇಕಾಯ್ತು. ವೈಟ್ ಡೆತ್ ಆ ಕಾರ್ ನಲ್ಲಿ ಇದಾನೆ ಅಂತ ವೈಟ್ ಡೆತ್ ನ ಸಾಯಿಸೋದಕ್ಕೆ ಹೋಗಿ ಅವನ ಹೆಂಡತಿನ ಸಾಯಿಸ್ಬಿಟ್ಟಿರ್ತಾರೆ. ಅಷ್ಟೆಲ್ಲ ಆಕ್ಸಿಡೆಂಟ್ ಆಗಿದ್ದಂತೆ ಇವನ ಹೆಂಡತಿಯ ಹಾರ್ಟ್ ಹತ್ರ ಒಂದು ಮೆಟಲ್ ಪೀಸ್ ಸಿಗಾಕೊಬಿಟ್ಟಿರುತ್ತೆ. ಅದನ್ನ ತೆಗಿಯೋಕಾಗ್ತಿದ್ದು ಒಬ್ನೇ ಒಬ್ಬ ಸರ್ಜನ್ ಇಂದ. ಆದ್ರೆ ಹಾರ್ನೆಟ್ ಅವನಿಗೆ ವಿಷ ಹಾಕಿ ಸಾಯಿಸ್ಬಿಟ್ಲು. ಇದರಿಂದನೇ ವೈಟ್ ಡೆತ್ ತನ್ನ ಸ್ವಂತ ಮಗನ ಸಾಯಿಸೋದಕ್ಕೆ ಹಾರ್ನೆಟ್ ಗೆ ಸುಪಾರಿನ ಕೊಟ್ಟು ಈ ಟ್ರೈನ್ ಒಳಗಡೆ ಕಳಿಸಿರ್ತಾನೆ. ಯಾಕೆಂತಂದ್ರೆ ಇವನ ಮಗ ಕೂಡ ಏನು ಒಳ್ಳೆಯವನಾಗಿರೋದಿಲ್ಲ. ಇವನ ಮಗ ಜೈಲ್ ನಲ್ಲಿ ಸಿಕ್ಕಾಕೊಬಿಟ್ಟಿದ್ದ. ಅವನನ್ನ ನೋಡೋದಕ್ಕೆ ಅಂತಾನೆ ಇವನ ಹೆಂಡತಿ ಹೋಗ್ತಿರ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿತ್ತು. ಅದೇ ಸಮಯಕ್ಕೆ ನಮ್ಗೆ ಗೊತ್ತಾಗುತ್ತೆ ವೈಟ್ ಡೆತ್ ನ ಹೆಂಡತಿನ ಸಾಯಿಸಿದ್ದು ಬೇರೆ ಯಾರು ಅಲ್ಲ, ಅದು ಕಾರ್ವರ್. ನಿಮ್ಗೆ ನೆನ್ಪಿರ್ಬೋದು ಮೂವಿಯ ಮೊದಲಲ್ಲಿ ಲೇಡಿ ಬಗ್ ನ ಬಾಸ್ ಆಗಿದ್ದಂತ ಮಾರಿಯಾ ಕಾಲ್ ಮಾಡಿ ಹೇಳಿದ್ರಲ್ಲ, ಕಾರ್ವರ್ಗೆ ಒಂದು ಕೆಲಸ ಬಂದಿದೆ ಆದ್ರೆ ಅವನ ಹೆಲ್ತ್ ಸರಿಲ್ಲ, ಅವನ ಬದಲು ನೀನ್ ಹೋಗ್ಬೇಕು ಅಂತ. ಅಂದ್ರೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಕಾರ್ವರ್ ನ ಬದಲು ಲೇಡಿ ಬಗ್ ಈ ಟ್ರೈನ್ ನ ಒಳಗಡೆ ಬಂದಿರೋದು. ಈಗ ಲೇಡಿ ಬಗ್ಗೆ ಕಾರ್ವರ್ ಅನ್ಕೊಂಡು ವೈಟ್ ಡೆತ್ ಇವನನ್ನ ಸಾಯಿಸೋದಕ್ಕೆ ನೋಡ್ತಿರ್ತಾನೆ. ಆದ್ರೆ ಅದೇ ಸಮಯಕ್ಕೆ ಸೂಟ್ ಕೇಸ್ ನಲ್ಲಿ ಇದ್ದಂತ ಬಾಂಬ್ ಬ್ಲಾಸ್ಟ್ ಆಗೋಗುತ್ತೆ. ಎಲ್ಡರ್ ಕೂಡ ವೈಟ್ ಡೆತ್ ನ ಜನರ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ಬಿಟ್ಟಿರ್ತಾರೆ. ಈ ಕಡೆ ಲೆಮನ್ ಹೇಗೋ ಮಾಡಿ ಬುಲೆಟ್ ಟ್ರೈನ್ ಅನ್ನ ಸ್ಟಾರ್ಟ್ ಮಾಡೇ ಬಿಡ್ತಾನೆ. ಹೀಗೆ ಎಲ್ಡರ್ ಫೈಟ್ ಮಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಇವರ ಮುಂದೆ ವೈಟ್ ಡೆತ್ ಕೂಡ ಬಂದ್ಬಿಡ್ತಾನೆ. ಲೆಮನ್ ಟ್ರೈನ್ ಏನೋ ಸ್ಟಾರ್ಟ್ ಮಾಡ್ದ, ಆದ್ರೆ ಇದನ್ನ ಸ್ಟಾಪ್ ಮಾಡೋದು ಹೇಗೆ ಅಂತ ಇವನಿಗೆ ಗೊತ್ತಿಲ್ಲ. ಆಗ ಅಲ್ಲಿಗೆ ವೈಟ್ ಡೆತ್ ನ ಜನರು ಬಂದು ಫೈಟ್ ಮಾಡೋದಕ್ಕೆ ಶುರು ಮಾಡಿದ್ರಿಂದ ಇವನಿಗೆ ಒಂದು ಬುಲೆಟ್ ಬಿದ್ದ್ಬಿಡುತ್ತೆ. ಅಷ್ಟೇ ಅಲ್ಲದೆ ಎಲ್ಡರ್ ಹಾಗೆ ವೈಟ್ ಡೆತ್ ಕೂಡ ಒಂದು ಭಯಂಕರವಾಗಿರುವಂತ ಫೈಟ್ ಅನ್ನ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅದೇ ಸಮಯಕ್ಕೆ ಇವರೆಲ್ಲರೂ ಹೋಗ್ತಿರುವಂತ ಟ್ರೈನ್ ಟ್ರ್ಯಾಕ್ ನ ಮೇಲಿರುವಂತ ಮತ್ತೊಂದು ಟ್ರೈನ್ ಅನ್ನ ಧ್ವಂಸ ಮಾಡ್ತಾ ಮುಂದೆ ನುಗ್ಗೋದಕ್ಕೆ ಶುರು ಮಾಡುತ್ತೆ. ಈ ಕಡೆ ಲೇಡಿ ಬಗ್ ಹಾಗೆ ಲೆಮನ್ ವೈಟ್ ಡೆತ್ ನ ಜನರ ಜೊತೆ ಫೈಟ್ ಮಾಡ್ತಿರ್ಬೇಕಾದ್ರೆ ಇನ್ನೇನೋ ಒಬ್ಬ ವ್ಯಕ್ತಿ ಲೆಮನ್ ನ ಸಾಯಿಸೋದ್ರಲ್ಲಿ ಇರ್ತಾನೆ. ಆಗ ಲೇಡಿ ಬಗ್ ಲೆಮನ್ ನ ಕಾಪಾಡ್ತಾನೆ. ಮತ್ತೊಬ್ಬ ವ್ಯಕ್ತಿ ಲೇಡಿ ಬಗ್ ನ ಸಾಯಿಸೋದಕ್ಕೆ ನೋಡ್ತಿರ್ಬೇಕಾದ್ರೆ ಲೆಮನ್ ಲೇಡಿ ಬಗ್ ನ ಕಾಪಾಡೋದಕ್ಕೆ ಅಂತ ವ್ಯಕ್ತಿ ಜೊತೆ ನೀರಿನ ಒಳಗಡೆ ಹಾರ್ಬಿಡ್ತಾನೆ. ಈ ಕಡೆ ವೈಟ್ ಡೆತ್ ಇನ್ನೇನು ಎಲ್ಡರ್ ನ ಸಾಯಿಸಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಅದೇ ಸಮಯಕ್ಕೆ ಅಲ್ಲಿಗೆ ಯೂಚಿ ಬಂದು ಅವನನ್ನ ಡಿಸ್ಟ್ರಾಕ್ಟ್ ಮಾಡ್ತಾನೆ. ಆಗ ಎಲ್ಡರ್ ಅವನ ಮೇಲೆ ಅಟ್ಯಾಕ್ ಮಾಡಿ ಮೈನ್ ಎಲ್ಲ ಕಟ್ ಮಾಡ್ಬಿಡ್ತಾರೆ. ಅದೇ ಸಮಯಕ್ಕೆ ಇವರು ಹೋಗ್ತಿರುವಂತ ಟ್ರೈನ್ ಟ್ರ್ಯಾಕ್ ಅನ್ನ ತಪ್ಪಿ ಜಪಾನ್ ನ ಒಂದು ಟೌನ್ ಗೆ ಬಂದು ಕ್ರಾಶ್ ಆಗ್ಬಿಡುತ್ತೆ. ಲೇಡಿ ಬಗ್ ಕೂಡ ಹಾಗೋ ಹೀಗೋ ಹೇಗೋ ಮಾಡಿ ಇವನ ಪ್ರಾಣನ ಕಾಪಾಡ್ಕೊಂಡು ಹೊರಗಡೆ ಬಂದ್ರೆ ಇನ್ನೂ ಕೂಡ ಬದುಕಿರುವಂತ ವೈಟ್ ಡೆತ್ ಬಂದು ಇವನನ್ನ ಸಾಯಿಸೋದಕ್ಕೆ ನೋಡ್ತಿರ್ತಾನೆ. ಇವನು ಹೇಳ್ತಿರ್ತಾನೆ ನಾನು ಕಾರ್ವರ್ ಅಲ್ಲ, ನೀವು ತಪ್ಪು ತಿಳ್ಕೊಂಡಿದ್ದೀರಾ ಅಂತ. ಆದ್ರೆ ಇವನು ಲೇಡಿ ಬಗ್ ಮಾತನ್ನ ಕೇಳದೆ ಶೂಟ್ ಮಾಡಿದಾಗ ಗನ್ ಅಲ್ಲಿದ್ದಂತ ಬಾಂಬ್ ಆಕ್ಟಿವೇಟ್ ಆಗಿ ಇವನು ಸತ್ತೋಗ್ತಾನೆ. ಹೌದು, ಆ ಗನ್ ಬೇರೆ ಯಾವ್ದು ಅಲ್ಲ, ಪ್ರಿನ್ಸ್ ರೆಡಿ ಮಾಡಿದ್ದಂತ ಗನ್ನೆ. ಈಗ ಲೇಡಿ ಬಗ್, ದ ಎಲ್ಡರ್ ಹಾಗೆ ಯೂಚಿ ಮೂರ್ ಜನ ಕೂಡ ಸೇಫ್ ಆಗಿರ್ತಾರೆ. ಆಗ ಅಲ್ಲಿಗೆ ಪ್ರಿನ್ಸ್ ಬಂದು ನಾನ್ ಯಾರನ್ನು ಕೂಡ ಬಿಡೋದಿಲ್ಲ ಅಂತ ಇವರನ್ನ ಸಾಯಿಸೋದಕ್ಕೆ ನೋಡ್ತಿರ್ಬೇಕಾದ್ರೆ ಆಗ ಅಲ್ಲಿಗೆ ಒಂದು ಗಾಡಿ ಬಂದು ಇವಳನ್ನ ಗುದ್ದು ಬಿಡುತ್ತೆ. ಸರಿ ಅಂತ ಎಲ್ಡರ್ ಹಾಗೆ ಯೂಚಿ ಅವರ ಮನೆಗೆ ಹೋಗ್ತಾರೆ. ಇವನು ಒಬ್ನೇ ನಿಂತಿರ್ಬೇಕಾದ್ರೆ ಆಗ ಅಲ್ಲಿಗೆ ಒಂದು ಕಾರ್ ನಲ್ಲಿ ಇವನ ಬಾಸ್ ಆಗಿರುವಂತ ಮಾರಿಯಾ ಬರ್ತಾರೆ ಇವನನ್ನ ಕರ್ಕೊಂಡು ಹೋಗೋದಕ್ಕೆ ಅಂತ. ಸರಿ ಆಯ್ತು ನಡಿ ಹೋಗೋಣ ಅಂತ ಇವರಿಬ್ರು ಹೋಗೋದಕ್ಕೆ ನೋಡ್ತಿರ್ಬೇಕಾದ್ರೆ ಇವರ ಕಾರ್ನ ಮೇಲೆ ಒಂದು ಲೈಟ್ ಕಂಬ ಬಿದ್ದು ನಾಶ ಆಗೋಗುತ್ತೆ. ಅದಕ್ಕೆ ಇವರಿಬ್ರು ನಡ್ಕೊಂಡೆ ಅಲ್ಲಿಂದ ಮುಂದೆ ಹೋಗ್ತಿರ್ತಾರೆ. ನಂತರ ಈ ಮೂವಿಯ ಕೊನೆಯಲ್ಲಿ ತೋರಿಸ್ತಾರೆ ಲೆಮನ್ ಇನ್ನೂ ಕೂಡ ಬದುಕಿದ್ದ. ಅಲ್ಲಿಂದ ಒಂದು ಗಾಡಿನ ತಗೊಂಡ್ ಬಂದು ಪ್ರಿನ್ಸ್ ಗೆ ಆಕ್ಸಿಡೆಂಟ್ ಮಾಡಿದ್ದು ಬೇರೆ ಯಾರು ಅಲ್ಲ, ಅದು ಲೆಮನ್. ಇಲ್ಲಿಗೆ ಮೂವಿ ಎಂಡ್ ಆಗುತ್ತೆ. ಈ ಮೂವಿನ ನೋಡಿ ನಿಮ್ಗೆ ಯಾವ ತರ ಫೀಲ್ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್, ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ.